ರೈತ ಬಂದವರಿಗೆ ಸ್ವಾಗತ. ನಾವು ಇವತ್ತು ಒಂದು ಮ್ಯಾಂಗೋ ಒಂದು ಫೀಲ್ಡಲ್ಲಿ ಇದ್ದೀವಿ. ನಾವು 15-20 ದಿನದ ಕೆಳಗಡೆ ಈ ಒಂದು ತೋಟದಲ್ಲಿ ನಾವು ಒಂದು ಸ್ಪ್ರೇ ಮಾಡಿದ್ವಿ. ಅದು ಎದಕ್ಕಪ್ಪ ಅಂದರೆ, ಒಂದು ಈ ಜೇನು ಅಂತ ಹೇಳ್ತಾರೆ ಇಲ್ಲಿ ಕನ್ನಡದಲ್ಲಿ, ಈ ಸುತ್ತಮುತ್ತ ಏರಿಯಾದಲ್ಲಿ ಅಂದರೆ ಸೂಟಿ ಮೋಲ್ಡ್ ಆಗಿಬಿಟ್ಟು ಬ್ಲಾಕ್ ಕಲರ್ ಆಗಿ ಎಲೆಗಳೆಲ್ಲ ನಿಮಗೆ ಡೆವಲಪ್ಮೆಂಟ್ ಎಲ್ಲ ಆಗೋದಿಲ್ಲ, ಒಂಥರ ಇದೆಲ್ಲ ಸುರಿತಾ ಇರುತ್ತೆ. ಅದು ಒಂದು ಕಂಟ್ರೋಲ್ ಮಾಡೋದಕ್ಕೆ. ಎರಡನೇದು ನಮಗೇನಪ್ಪ ಅಂದರೆ ಬೂದಿ ರೋಗ ಬರ್ದಂಗೆ ನಾವು ಫಸ್ಟ್ ಸ್ಪ್ರೇನ ತೊಗೊಂಡಿದ್ವಿ. ಅದು ಯಾವುದೇದಪ್ಪ ಅಂದರೆ, ಒಂದು ಇದು ಬಂದುಬಿಟ್ಟು ಟಿಲ್ಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರೊಫಿಕೋನಜಾಲ್ ಅಂತ ಇರುತ್ತೆ 25% EC. ಇದು ಏನಪ್ಪ ಅಂದರೆ ಬೂದಿ ರೋಗವನ್ನು ಮತ್ತು ಈ ಥರ ರೋಗ ಬರ್ದಂಗೆ ಕಂಟ್ರೋಲ್ ಮಾಡುತ್ತೆ. ಎಸ್, ಇದು ಬಂದ್ಬಿಟ್ಟು ಜೇನ್ ಮಾರ್ಕರ್ ಅಂತ ಅಂದ್ಬಿಟ್ಟು, ಅಂದರೆ ಜಾಸಿಡ್ಸು, ಅಫಿಡ್ಸು, ಈ ವೈಟ್ ಫ್ಲೈಸು, ಇದರಲ್ಲಿ ಏನಂದರೆ ಸೂಟಿ ಮೋಲ್ಡ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಮಾವಿನ ಗಿಡದಲ್ಲಿ. ಅದನ್ನು ನಾವು ತಪ್ಸೋದಕ್ಕೆ ಮಾಡಿದ್ವಿ. ಅದು ಮಾಡಿದ 15 ದಿನದ ಮೇಲೆ ನಿಮಗೆ ಚೆನ್ನಾಗಿ ಬಂದಿದೆ. ಏನು ಕಾಣ್ತಾ ಇಲ್ಲ ಅಲ್ವಾ? ಏನು ರೋಗ ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ನೋಡ್ಬೋದು ನೀವು, ಎಲ್ಲಿ ರೋಗ ಕಾಣ್ತಾ ಇಲ್ಲ. ಹಾಗೆ ಬರ್ತಕ್ಕಂಥ ಚಿಗುರು ಕೂಡ ಚೆನ್ನಾಗಿ ಬರ್ತಾ ಇದೆ, ಬೆಳವಣಿಗೆನೂ ಚೆನ್ನಾಗಿದೆ. ಈಗ ಮುಂದಿನದು ಏನಪ್ಪ ಅಂದರೆ, ಎರಡನೇ ಸ್ಪ್ರೇ ಏನಪ್ಪ ಅಂದ್ರೆ ನಾವು ಕೊಡ್ತಾ ಇರೋದು ಇದು ಕಾಂಟಾಫ್ ಅಂತ ಹೇಳ್ಬಿಟ್ಟು ಬೂದಿ ರೋಗದ್ದು. ಇದು ಕಂಟ್ರೋಲ್ ಮಾಡೋದಕ್ಕೆ. ಇದು ಅಲ್ಟ್ರಾ 2 ಏನಂದ್ರೆ ಅದೇ ಜೇನು ಅಂತಾರಲ್ವಾ, ಆ ಸೂಟಿ ಮೋಲ್ಡ್, ಜಾಸಿಡ್ಸ್, ಅಫಿಡ್ಸ್ ಅವು ಬರ್ದಂಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ. ಇದು ಫ್ಲವರ್ ಸೆಟ್ಟಿಂಗ್ ಆಗೋದಕ್ಕೆ. ಈ ಮೂರನ್ನು ನಾವು ಇವಾಗ ಔಷಧಿ ಈಗ ತಗೊತಾ ಇದ್ವಿ. ನಾವು ಪ್ರತಿಯೊಬ್ಬ ರೈತರಿಗೆ ಒಂದೇ ಹೇಳೋದು, ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಪ್ರೇ ಮಾಡಬೇಕು, ಟೈಮಿಂಗ್ ಮಾಡಬೇಕು. ಆಮೇಲೆ 2 ದಿವಸ 3 ದಿವಸಕ್ಕೆ ಬಂದು ನೋಡ್ತಾ ಇರಬೇಕು, ಕಂಟ್ರೋಲ್ ಮಾಡಬೇಕು. ಅವಾಗ ಏನಪ್ಪಾ ಅಂದ್ರೆ ನೀವು ರೋಗಗಳಾಗ್ಲಿ ಕೀಟನ ನಿರ್ವಹಣೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದು ಸರಿಯಾದ ಸಮಯಕ್ಕೆ ನೀವು ಸ್ಪ್ರೇ ಮಾಡಿಲ್ಲ ಅಂದ್ರೆ ತೊಂದರೆ ಆಗುತ್ತೆ, ನಿಮ್ಗೆ ಇಳುವರಿನೂ ಕಡಿಮೆ ಆಗುತ್ತೆ. ರೋಗ ಬಂತಂದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ರೋಗ ಬಂದಾಗ ಅದನ್ನ ತಡೆಗಟ್ಟಲಿಲ್ಲ ಅಂದ್ರೆ ಮುಂದೆ ನಿಮಗೆ ಅದು ತೊಂದರೆ ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಅದು ನೋಡ್ತಾ ಇರಬೇಕು, ನಾವು ನೋಡಿ ಕಂಟ್ರೋಲ್ ಮಾಡ್ಕೋ, ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಹೌದು, ಇದೆ ಪರವಾಗಿಲ್ಲ, ಸ್ಪ್ರೇ ಕೂಡ ಮಾಡಿ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು 15-20 ದಿನ ಆದ್ಮೇಲೆ ಮತ್ತೆ ನೋಡೋಣ. ನಿಮಗೆ ಡೆವಲಪ್ಮೆಂಟ್ ಈಗಲೇ ಗೊತ್ತಾಗ್ಬಿಟ್ಟಿದೆ, ಒಂದು ತಿಂಗಳಿಗೇನೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗಿದೆ ನಮಗೆ. ಸೊ ನಾವೆಲ್ಲ ರೈತ ಬಂದವರಿಗೆ ಹೇಳೋದೇನಪ್ಪ ಅಂದ್ರೆ, ನೀವು ಒಳ್ಳೆ ಇಳುವರಿ ತೆಗಿಬೇಕಂದ್ರೆ ಸರಿಯಾದ ಸಮಯದಲ್ಲಿ ನಮ್ಮ ರೈತರು ಅವ್ರು ಹೇಳ್ದಂಗೆ ಔಷಧಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಸರಿಯಾದ ಔಷಧಿಗಳನ್ನ ಹೊಡೆದ್ರೆ ನಿಮಗೆ ಹೂವು ಏನಾಗುತ್ತೆ, ಕಾಯಿ ಕಟ್ಬಿಟ್ಟು ಹೆಚ್ಚಿಗೆ ಇಳುವರಿ ಬರುತ್ತೆ, ಅನುಕೂಲ ಆಗುತ್ತೆ ಅಂತೇಳಿ ನಾವೆಲ್ಲ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದ, ನಮಸ್ಕಾರ.